ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋಗಳಲ್ಲಿ ಸಿಲಾಗಿಸಮ್ಸಲ್ಲಿ ನಾವು ಡಿಫ್ರೆಂಟ್ ಪಾರ್ಟ್ಸನ್ನು ನೋಡ್ತಾ ಹೋಗಿದ್ವಿ. ಸೊ ಫಸ್ಟ್ ಸಿಲಾಗಿಸಮ್ ಪಾರ್ಟ್ 1 ಆಗಿರ್ಬೋದು. ಸೊ ಡೀಟೇಲಾಗಿ ಯಾವ ರೀತಿ ಫಾರ್ಮುಲಾ ಬೇಸ್ ಮೇಲೆ ನಾವು ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಅಥವಾ ಪಾರ್ಟ್ 2 ಆ್ಯಂಡ್ 3 ಐದರ್ ಆರ್ ಕೇಸ್ಗಳಾಗಿರ್ಬೋದು, ಅಥವಾ ನೆಕ್ಸ್ಟ್ ಬರುವಂತಹ ಪಾರ್ಟ್ ನಿಮಗೆ 4, 5. ಸೊ ಇದರಲ್ಲೂ ಕೂಡ ಸಿಲಾಗಿಸಮ್ಸ್ ಕ್ವಶನ್ಸನ್ನು ಡಿಫ್ರೆಂಟ್ ನಿಮಗೆ ಏನು ಡಯಾಗ್ನಲ್ ಕ್ರಾಸ್ ಅಂತ ಹೇಳ್ತೀವಿ ಅಥವಾ ವರ್ಟಿಕಲ್ ಕ್ರಾಸ್ ಅಂತ ಹೇಳ್ತೀವಿ, ಅದರ ಬೇಸ್ ಮೇಲೆ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಅಥವಾ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ನೀವು ಯಾವ ರೀತಿ ಸಿಲಾಗಿಸಮ್ಸನ್ನು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಸೊ ಈಸಿಯೆಸ್ಟ್ ವೇಯಲ್ಲಿ ಅಥವಾ ಫಾರ್ಮುಲಾ ಬೇಸ್ಡ್ ಮೇಲೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಸಿಲಾಗಿಸಮ್ಸ್ ಪಾರ್ಟ್ 6. ಸೊ ಅದು ಕೂಡ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಬಟ್ ಇಲ್ಲಿ ನಾನು ಡಿಸ್ಕಸ್ ಮಾಡುವಂಥದ್ದು ಪಾಸಿಬಿಲಿಟಿ ಕೇಸಸ್ ಆಗಿರುತ್ತೆ. ಸೊ ನೀವು ಏನು ಇದುವರೆಗೆ ಅಥವಾ ಈ ಹಿಂದಿನ ಪಾರ್ಟ್ಗಳಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅದು ನಾರ್ಮಲ್ ಸಿಲಾಗಿಸಮ್ಸ್ ಆಗಿತ್ತು, ಅಥವಾ ಐದರ್ ಆರ್ ಕೇಸ್ ತನಕ ನಾವು ಡಿಸ್ಕಸ್ ಮಾಡಿದ್ವಿ, ಅಥವಾ ಹಿಡನ್ ವರ್ಡ್ಸ್ ತನಕ ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲಿ ಪಾಸಿಬಿಲಿಟಿ ಕೇಸಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ನೀವು ಫಸ್ಟ್ ಏನು ಪಾರ್ಟ್ 1 to 5 ಇದೆ, ಪಾರ್ಟ್ 1 ನೋಡ್ತಾ ಬನ್ನಿ. ಅಲ್ಲಿ ಫಾರ್ಮುಲಾ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಅದನ್ನು ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೀವು ಪಾರ್ಟ್ 6 ನೋಡಿದರೆ ನಿಮಗೆ ಇಲ್ಲಿ ಪಾಸಿಬಿಲಿಟಿ ಕೇಸ್ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ನೀವು ಡೈರೆಕ್ಟಾಗಿ ಏನಾದ್ರು ಪಾಸಿಬಿಲಿಟಿ ಕೇಸಸನ್ನು ನೋಡಿದ್ರಿಂದ ನಿಮಗಿದು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟು ಬೇಸಿಕ್ಸ್ ಸಿಲಾಗಿಸಮ್ಸ್ ಏನಿದೆ ಅದರಲ್ಲಿ ನೀವು ಸ್ಟ್ರಾಂಗ್ ಅಥವಾ ಚೆನ್ನಾಗಿ ಪ್ರಿಪೇರ್ ಆಗಿ ಬೇಸ್ಡ್ ಆನ್ ದಟ್ ಪಾರ್ಟ್ 6 ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಮುಂಬರುವಂಥ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ಬೋದು. ಪಾಸಿಬಿಲಿಟಿ ಕೇಸಸ್ ಮೇಲೆ 1 ಅಥವಾ 2 ಕ್ವಶನ್ಸನ್ನು ಕೇಳ್ತಾರೆ. ಸೆಟ್ ಆಫ್ 5 ಕ್ವಶನ್ಸ್ ಇರೋದ್ರಿಂದ ನಿಮಗೆ 1 or 2 ಕ್ವಶನ್ಸನ್ನು ಪಾಸಿಬಿಲಿಟಿ ಕೇಸ್ ಮೇಲೆ ಕೇಳ್ಬೋದು. ರಿಮೈನಿಂಗ್ 2 to 3 ಕ್ವಶನ್ಸನ್ನು ನಾರ್ಮಲ್ ಸಿಲಾಗಿಸಮ್ಸ್ ಬೇಸ್ ಮೇಲೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಿಲಿಮ್ಸ್ ಎಕ್ಸಾಮಿಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಪಾಸಿಬಿಲಿಟಿ ಕೇಸಸ್ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಪ್ರಿಲಿಮ್ಸಿಗೆ ಯಾವುದನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಿರ್ತೀವೋ ಅದನ್ನೇ ನೋಡ್ಕೊಂಡು ಹೋಗಿ, ಯಾವುದನ್ನು ಮೇನ್ಸಲ್ಲಿ ಬರುತ್ತೆ ಅಂತ ಹೇಳಿರ್ತೀವೋ ಅದನ್ನು ಮೇನ್ಸ್ ಎಕ್ಸಾಮಿಗೆ ನೋಡ್ಕೊಂಡು ಹೋಗಿ. ಸೊ ಹಾಗಾದರೆ ಸಿಲಾಗಿಸಮ್ಸ್ ಪಾರ್ಟ್ 6 ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಿಫೋರ್ ದ್ಯಾಟ್ ನಮ್ಮಲ್ಲೇ PGCET ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಸೊ 10/6/2021 ಸೊ ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸ್ ಯಾರು ಇದ್ದರೆ ಸೊ ಮುಂಬರುವಂತಹ ಜುಲೈಯಲ್ಲಿ PGCET ಎಕ್ಸಾಮ್ ನಡೆಯುತ್ತೆ. ಸೊ ಎಕ್ಸಾಮನ್ನು ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು. ಅಥವಾ ಯಾರಾದರೂ MBA ನೀವು ಇನ್ ಕೇಸ್ ಮಾಡೋರಿದ್ದರೆ ಫ್ಯೂಚರಲ್ಲಿ ಸೊ PGCET ಎಕ್ಸಾಮ್ ಮುಖಾಂತರ ನೀವು ಆ MBA ಸೀಟ್ ಕೂಡ ಅಲಾಟ್ಮೆಂಟ್ ಪಡ್ಕೊಳ್ಬೋದು. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಥ್ರೂ ದಟ್ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಅದೇ ರೀತಿ ಇವತ್ತು ಡೈರೆಕ್ಟಾಗಿ ನಾನು ಸಿಲಾಗಿಸಮ್ಸ್ ಪಾರ್ಟ್ 6 ಪಾಸಿಬಿಲಿಟಿ ಕೇಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಕ್ವಶನ್ಸ್ ನೋಡೋದಕ್ಕೂ ಮೊದಲು ಫಾರ್ಮುಲಾಸ್ಗಳು ನಾನು ಎಲ್ಲ ಪಾರ್ಟ್ಗಳಲ್ಲೂ ಕೂಡ ಫಾರ್ಮುಲಾಸ್ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಫಸ್ಟ್ ಪಾರ್ಟಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಾರ್ಟ್ಗಳಲ್ಲೂ ಕೂಡ ನಿಮಗೆ ಫಾರ್ಮುಲಾನ ಜಸ್ಟ್ ರಿಮೈಂಡ್ ಮಾಡ್ತಾ ಹೋಗಿದ್ದೀನಿ. ಯಾಕೆ ಅಂದರೆ ಸಿಲಾಗಿಸಮ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಫಾರ್ಮುಲಾ. ಯಾಕಂದರೆ ನಾನು ಯಾವುದೇ ವೆನ್ ಡಯಾಗ್ರಾಮ್ ಬೇಸ್ ಮೇಲೆ ಆಗಲಿ ಅಥವಾ 150 ರೂಲ್ಸ್ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಇಲ್ಲ, ಫಾರ್ಮುಲಾ ಬೇಸ್ ಮೇಲೆ ಮಾಡ್ತಾ ಇರೋದ್ರಿಂದ ಆಲ್ ಪ್ಲಸ್ ಆಲ್ ಅನ್ನೋದು ಯಾವತ್ತೂ ಕೂಡ ಆಲ್ ಆಗುತ್ತೆ. ನಿಮಗೆ ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿರುತ್ತೆ. ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗಿರುತ್ತೆ. ಸಮ್ ಪ್ಲಸ್ ನೋ ಅನ್ನೋದು ಸಮ್ ನಾಟ್ ಆಗಿರುತ್ತೆ. ನೋ ಪ್ಲಸ್ ಆಲ್ ಅನ್ನೋದು ಯಾವತ್ತು ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ನೋ ಪ್ಲಸ್ ಸಮ್ ಅನ್ನೋದು ಕೂಡ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ನಾನು ಪ್ರೀವಿಯಸ್ ಪಾರ್ಟ್ಗಳಲ್ಲಿ ಇದನ್ನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಇಲ್ಲಿ ಜಸ್ಟ್ ರಿಮೈಂಡ್ ಮಾಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು ಒಂದ್ಸಲ ಇದನ್ನು ರಿಮೈಂಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಪಾಸಿಟಿವ್ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸಸ್ಗಳು. ನೆಕ್ಸ್ಟು ಇದೇ ರೀತಿ ನಿಮಗೆ ನೋ ಕನ್ಕ್ಲೂಷನ್ ಕೇಸಸ್ಗಳನ್ನು ಹೇಳಿದ್ದೆ ನಾನು. ಯಾವ ಸಂದರ್ಭದಲ್ಲಿ ಅಥವಾ ಯಾವುದನ್ನು ಆ್ಯಡ್ ಮಾಡಿದಾಗ ನಿಮಗೆ ನೋ ಕನ್ಕ್ಲೂಷನ್ ಬರುತ್ತೆ. ಸೊ ಇಲ್ಲಿ ಆಲ್ ಪ್ಲಸ್ ಸಮ್ ಅಂತ ಬಂದಾಗ ನಿಮಗೆ ನೋ ಕನ್ಕ್ಲೂಷನ್ ಬರುತ್ತೆ. ಆಲಿಗೆ ಸಮ್ಮನ್ನು ಆ್ಯಡ್ ಮಾಡಿದ್ರೆ ಅದು ನೋ ಕನ್ಕ್ಲೂಷನ್ ಆಗುತ್ತೆ. ಸಮ್ಮಿಗೆ ಸಮ್ಮನ್ನು ಆ್ಯಡ್ ಮಾಡಿದ್ರೂ ಕೂಡ ನೋ ಕನ್ಕ್ಲೂಷನ್ ಆಗುತ್ತೆ. ನೋ ಪ್ಲಸ್ ನೋ ಅಂದರೂ ಕೂಡ ಅದು ನೋ ಕನ್ಕ್ಲೂಷನ್ ಆಗುತ್ತೆ. ಒಂದು ಸಲ ನೋ ಕನ್ಕ್ಲೂಷನ್ ಬಂದಿದೆ, ನೆಕ್ಸ್ಟ್ ಅದಕ್ಕೆ ಏನೇ ಆ್ಯಡ್ ಮಾಡಿದ್ರು ನಿಮಗೆ ಅದು ನೋ ಕನ್ಕ್ಲೂಷನ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ಕೂಡ ನಿಮಗೆ ನೋ ಕನ್ಕ್ಲೂಷನ್ ಆಗಿರುತ್ತೆ. ಸೊ ಈ ನೋ ಕನ್ಕ್ಲೂಷನ್ ಕೇಸ್ಗಳನ್ನು ಸಪ್ರೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಚಾನ್ಸಸ್ ಅಥವಾ ಕೇಸಸ್ ಏನಿದೆ ಅದನ್ನು ಸಪ್ರೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗ್ತಾ ಹೋಗುತ್ತೆ, ಅಥವಾ ನಿಮಗೆ ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು
ಫಾರ್ಮುಲಾಸ್ ಆದಮೇಲೆ ನಾನು ಕನ್ವರ್ಷನ್ಗಳನ್ನು ಹೇಳಿದ್ದೆ, ಯಾವ ರೀತಿ ಆಲು, ಸಮ್ಮು, ನೋ ಅನ್ನೋದು ಕನ್ವರ್ಷನ್ ಆಗುತ್ತೆ ಅಂತ. ಸೊ ಇಲ್ಲೂ ಕೂಡ ಅದು ಅಪ್ಲೈ ಆಗುತ್ತೆ, ಬಟ್ ನಿಮಗೆ ಆ ಕನ್ವರ್ಷನ್ಗಳು ಗೊತ್ತಿರಬೇಕಾಗತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಪಾಸಿಬಿಲಿಟಿ ಕೇಸಸ್ಸಿಗೆ ಬಂದರೆ ನಾವು ಯಾವ ರೀತಿ ಸ್ಟೇಟ್ಮೆಂಟ್ ಇರುತ್ತೆ, ಡೆಫಿನೆಟ್ ಕನ್ಕ್ಲೂಷನ್ ಯಾವ ರೀತಿ ಬರುತ್ತೆ, ಪಾಸಿಬಿಲಿಟಿ ಕೇಸಸ್ ಯಾವ ರೀತಿ ಚೇಂಜ್ ಆಗುತ್ತೆ. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಪಾಸಿಬಿಲಿಟಿ ಕೇಸಸ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡೋದಕ್ಕೂ ಮೊದಲು ಈ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅಥವಾ ಈ ಟೇಬಲನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಟೇಬಲ್ ಗೊತ್ತಿಲ್ಲ ಅಂದರೆ ನಿಮಗೆ ಪಾಸಿಬಿಲಿಟಿ ಕೇಸಸ್ಸು ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಪಾಸಿಬಿಲಿಟಿ ಅಂದರೆ ನಾವೇನು ನಾರ್ಮಲ್ ಸಿಲಾಗಿಸಮ್ಸಲ್ಲಿ ಯಾವುದು ಆಗಲ್ಲ ಅಂತ ಹೇಳಿರ್ತೀವೋ ಅಥವಾ ಯಾವುದು ನಾಟ್ ಫಾಲೋಸ್ ಅಂತ ಹೇಳ್ತೀವೋ ಇಲ್ಲಿ ಅದು ಫಾಲೋ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಆಲ್ ಎ ಈಸ್ ಬಿ ಅನ್ನೋದು ಒಂದು ಸ್ಟೇಟ್ಮೆಂಟ್. ಇದು ಡೆಫಿನೆಟ್ ಕನ್ಕ್ಲೂಷನ್ ಅಂತ ಹೇಳಿದ್ದೀನಿ, ಅಂದರೆ ನಾರ್ಮಲ್ ಸಿಲಾಗಿಸಮ್ಸ್ ಇದು ಡೆಫಿನೆಟ್ ಕನ್ಕ್ಲೂಷನ್ ಪಾರ್ಟ್. ಇಲ್ಲಿ ಪಾಸಿಬಿಲಿಟಿ ಅಂದರೆ ಸೊ ಇದು ಪಾಸಿಬಿಲಿಟಿ ಕೇಸಿಗೆ ಬರುತ್ತೆ. ಹಾಗಾದರೆ ಆಲ್ ಎ ಈಸ್ ಬಿ ಅನ್ನೋದರಲ್ಲಿ ನಿಮಗೆ ಏನು ಡೆಫಿನೆಟ್ ಕನ್ಕ್ಲೂಷನ್ ಬರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಈಗ, ಯಾಕಂದರೆ ಪಾರ್ಟ್ 1ಇಂದ ಪಾರ್ಟ್ 5 ಅಥವಾ 5 ತನಕ ಡಿಸ್ಕಸ್ ಮಾಡಿದ್ದೀರಾ. ಆಲ್ ಎ ಈಸ್ ಬಿ ಇರೋದು ಸಮ್ ಎ ಈಸ್ ಬಿ ಆಗುತ್ತೆ, ಅದೇ ರೀತಿ ಸಮ್ ಬಿ ಈಸ್ ಎ ಆಗುತ್ತೆ. ಎರಡೇ ಚಾನ್ಸಸ್ ಇರೋದು, ಒಂದು ಸಮ್ ಎ ಈಸ್ ಬಿ ಆಗ್ಬೋದು, ಇಲ್ಲಾಂದರೆ ಸಮ್ ಬಿ ಈಸ್ ಎ ಆಗ್ಬೋದು. ಇದು ಎರಡು ಚಾನ್ಸಸ್ ಇದೆ ಎಲ್ಲಿ ನಾರ್ಮಲ್ ಕನ್ಕ್ಲೂಷನ್ ಡ್ರಾ ಮಾಡಬೇಕಾದ್ರೆ. ಅದೇ ನೀವೇನಾದರೂ ಆಲ್ ಎ ಈಸ್ ಬಿನೇ ನೀವು ಪಾಸಿಬಿಲಿಟಿ ಕೇಸಲ್ಲಿ ಬಂದರೆ ಆಲ್ ಬಿ ಈಸ್ ಎ ಕೂಡ ಆಗುತ್ತೆ. ಸೊ ಎಲ್ಲಿ ನಾನು ಡೆಫಿನೆಟ್ ಕನ್ಕ್ಲೂಷನಲ್ಲಿ ಯಾವ್ದು ಆಗಲ್ಲ ಅಂತ ಹೇಳಿರ್ತೀನೋ ಸೊ ಅದು ಇಲ್ಲಿ ಫಾಲೋ ಆಗುತ್ತೆ. ಆಲ್ ಎ ಈಸ್ ಬಿ ಇರೋದು ಆಲ್ ಬಿ ಈಸ್ ಎ ಆಗಲ್ಲ, ಯಾವಾಗ ನಾರ್ಮಲ್ ಸಿಲಾಗಿಸಮ್ಸಲ್ಲಿ. ಬಟ್ ಇನ್ ಕೇಸ್ ಆಫ್ ಪಾಸಿಬಿಲಿಟಿಗೆ ಬಂದರೆ ಆಲ್ ಎ ಈಸ್ ಬಿ ಇರೋದು ಆಲ್ ಬಿ ಈಸ್ ಎ ರಿವರ್ಸ್ ಕೂಡ ಫಾಲೋ ಆಗುತ್ತೆ. ನೆಕ್ಸ್ಟು, ಸೊ ಆಲ್ ಎ ಈಸ್ ಬಿ ಇರೋದು ಈ ಕಡೆಯಿಂದ ಆಲ್ ಬಿ ಈಸ್ ಎ ಆಗುತ್ತೆ ಅಂತ, ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು ಆಲ್ ಬಿ ಈಸ್ ಎ. ನೆಕ್ಸ್ಟು, ಸಮ್ ಬಿ ಈಸ್ ನಾಟ್ ಎ. ಸೊ ಈ ಕಡೆಯಿಂದ ನೀವು ಮೂವ್ ಆಗ್ತೀರಾ ಅಂದರೆ ಸಮ್ ಬಿ ಈಸ್ ನಾಟ್ ಎ ಅದು ಕೂಡ ಆಗುತ್ತೆ. ಅಂದರೆ ಆಲ್ ಇರುವಂಥದ್ದು ಸಮ್ ನಾಟ್ ಆಗುತ್ತೆ, ಬಟ್ ಸ್ಟ್ರೈಟ್ ಅವೇ ಯಾವುದೇ ಕಾರಣಕ್ಕೂ ಸಮ್ ನಾಟ್ ಆಗಲ್ಲ. ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಲ್ ಎ ಈಸ್ ಬಿರೋದು ಸಮ್ ಎ ಈಸ್ ನಾಟ್ ಬಿ ಅಂತ ಮಾಡಬೇಡಿ, ಅದು 100% ರಾಂಗ್. ಯಾಕಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಸಮ್ ಬಿ ಈಸ್ ನಾಟ್ ಎ ಅಂತ ಇರೋದು, ಅಂದರೆ ಇಲ್ಲಿ ಏನು ಸ್ಟೇಟ್ಮೆಂಟ್ ಇರುತ್ತೋ ಅದಕ್ಕೆ ರಿವರ್ಸ್ ಆಗಿ ಪಾಸಿಬಿಲಿಟಿ ಕೇಸ್ಗಳು ಬರ್ತಾ ಹೋಗುತ್ತೆ. ಆಲ್ ಎ ಈಸ್ ಬಿ ಇರೋದು ಬಿ ಅನ್ನೋದು ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್. ಹಾಗಾದರೆ ಅದೇ ಆಲ್ ಬಿ ಈಸ್ ಎ ಅನ್ನೋದೇನಾಗುತ್ತೆ ರಿವರ್ಸ್, ಅಥವಾ ಸಮ್ ಬಿ ಈಸ್ ನಾಟ್ ಎ ಅನ್ನೋದೇನಾಗುತ್ತೆ ಇದರ ರಿವರ್ಸ್. ಸೊ ಯಾವತ್ತೂ ಕೂಡ ಪಾಸಿಬಿಲಿಟಿ ಕೇಸಲ್ಲಿ ಆಲ್ ಇರುವುದು ಸಮ್ ನಾಟ್ ಆಗುತ್ತೆ, ಬಟ್ ರಿವರ್ಸ್ ಸ್ಟ್ರೈಟ್ ಅವೇ ಆಗಲ್ಲ, ರಿವರ್ಸ್ ಆಗುತ್ತೆ. ಅದೇ ರೀತಿ ಆಲ್ ಎ ಈಸ್ ಬಿ ಇರೋದು ಆಲ್ ಬಿ ಈಸ್ ಎ ಕೂಡ ಆಗುತ್ತೆ. ಇದನ್ನೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಂಪ್ಯಾರಿಸನ್ ಮಾಡಿ ಕಲಿತಾ ಹೋಗಿ. ಯಾವುದೇ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು, ನೀವು ಕಂಪ್ಯಾರಿಸನ್ ಮಾಡಿ ಕಲಿತಾ ಹೋದರೆ ಬೇಗ ನಿಮಗೆ ಅದು ಈಸಿ ಆಗ್ತಾ, ಅಥವಾ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ, ತುಂಬ ಸ್ಪೀಡಾಗಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಅದಕ್ಕೆ ನಾನು ನಿಮಗೆ ನಾರ್ಮಲ್ ಸಿಲಾಗಿಸಮ್ಸಲ್ಲಿ ಏನು ಕನ್ಕ್ಲೂಷನ್ ಬರುತ್ತೆ, ಅದೇ ರೀತಿ ಪಾಸಿಬಿಲಿಟಿ ಕೇಸಲ್ಲಿ ಏನು ಬರುತ್ತೆ, ಎರಡನ್ನೂ ಮೆನ್ಷನ್ ಮಾಡಿದ್ದೀನಿ. ಸೊ ಕಂಪ್ಯಾರಿಸನ್ ಮಾಡಿ ಪ್ರಾಕ್ಟೀಸ್ ಮಾಡಿ, 100% ನಿಮಗೆ ಪಾಸಿಬಿಲಿಟಿ ಕೇಸಸ್ ಕೂಡ ಈಸಿ ಆಗುತ್ತೆ. ಹಾಗಾದರೆ ಆಲ್ ಎ ಈಸ್ ಬಿ ಅನ್ನೋದಾಯಿತು. ನೆಕ್ಸ್ಟು ಸಮ್ ಎ ಈಸ್ ಬಿಗೆ ಬರೋಣ. ಸೊ ಸಮ್ ಎ ಈಸ್ ಬಿ ಬಂದರೆ ಇದರ ಡೆಫಿನೆಟ್ ಅಥವಾ ನಾರ್ಮಲ್ ಸಿಲಾಗಿಸಮ್ಸಲ್ಲಿ ಏನು ಕನ್ಕ್ಲೂಷನ್ ಅಂದರೆ ಸಮ್ ಬಿ ಈಸ್ ಎ ಅನ್ನೋದು ಕರೆಕ್ಟು. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸಮ್ ಎ ಈಸ್ ಬಿ ಇರೋದು ಸಮ್ ಬಿ ಈಸ್ ಎ ಆಗುತ್ತೆ. ಹಾಗಾದರೆ ಪಾಸಿಬಿಲಿಟಿ ಕೇಸಲ್ಲಿ ಇದು ಏನಾಗ್ಬೋದು, ಸಮ್ ಎ ಈಸ್ ಬಿ ಇರೋದು ಆಲ್ ಎ ಈಸ್ ಬಿ ಆಗುತ್ತೆ, ಅದೇ ರೀತಿ ಆಲ್ ಬಿ ಈಸ್ ಎ ಆಗುತ್ತೆ. ಸೊ ಆಲ್ ಬಿ ಈಸ್ ಎನೂ ಆಗುತ್ತೆ, ಅದೇ ರೀತಿ ಆಲ್ ಎ ಈಸ್ ಬಿನೂ ಆಗುತ್ತೆ, ಎರಡೂ ಕಡೆಯಿಂದ ಅಪ್ಲೈ ಆಗುತ್ತೆ. ಸಮ್ ಎ ಈಸ್ ಬಿ ಇರೋದು ಆಲ್ ಎ ಈಸ್ ಬಿ ಈಸ್ ಎ ಪಾಸಿಬಿಲಿಟಿ, ರೈಟ್. ನೆಕ್ಸ್ಟು ಆಲ್ ಬಿ ಈಸ್ ಎ ಈಸ್ ಎ ಪಾಸಿಬಿಲಿಟಿ, ರೈಟ್. ನೆಕ್ಸ್ಟು ಸಮ್ ಎ ಈಸ್ ನಾಟ್ ಬಿ, ಇಲ್ಲೇ ಹೇಳಿದ್ದಾರೆ ಸಮ್ ಬಿ ಈಸ್ ಎ ಅಂದರೆ, ಸೊ ಸಮ್ ಬಿ ಈಸ್ ಎ ಅಂದರೆ ಇನ್ ರಿಮೈನಿಂಗ್ ಸಮ್ ಬಿ ಏನಿದೆ ಈಸ್ ನಾಟ್ ಎ ಅಂತ ಅರ್ಥ. ಸಮ್ ಬಿ ಈಸ್ ನಾಟ್ ಎ. ಅದೇ ರೀತಿ ಸಮ್ ಎ ಈಸ್ ಬಿ, ಸಮ್ ಎ ಈಸ್ ಬಿ ಅಂದರೆ ಸಮ್ ಟೋಟಲ್ ಪಾರ್ಟಲ್ಲಿ ಸಮ್ ಎ ಈಸ್ ಬಿ, ಹಾಗಾದರೆ ರಿಮೈನಿಂಗ್ ಸಮ್ ಎ ಏನಾಗಿರಬೇಕು, ನಾಟ್ ಬಿ ಆಗಿರಲೇಬೇಕು. ಸೊ ಅದು ಕೂಡ ಚಾನ್ಸಸ್ ಇರುತ್ತೆ, ನಾಟ್ ಬಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಪಾಸಿಬಿಲಿಟಿ ಕೇಸ್ಗಳಲ್ಲಿ ನಿಮಗೆ ಎಲ್ಲದೂ ಕೂಡ ರಿವರ್ಸ್ ಆಗ್ತಾ ಹೋಗುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು.
ಸೊ ಇದೆರಡು ನಿಮಗೆ ಡೆಫಿನೆಟ್ ಸ್ಟೇಟ್ಮೆಂಟ್ಗಳು, ಅಂದರೆ ಸ್ಟೇಟ್ಮೆಂಟ್ಸ್ ಏನಿರುತ್ತೋ ಆ್ಯಸ್ ಇಟ್ ಈಸ್ ಕನ್ಕ್ಲೂಷನ್ ಫಾಲೋ ಆಗುವಂಥದ್ದು, ಅಥವಾ ಸ್ಟೇಟ್ಮೆಂಟ್ನ ಕನ್ಕ್ಲೂಷನ್ ನಾರ್ಮಲ್ ಕನ್ಕ್ಲೂಷನ್ ಮತ್ತು ಪಾಸಿಬಿಲಿಟಿ ಕನ್ಕ್ಲೂಷನ್ ಆಗುತ್ತೆ. ನೆಕ್ಸ್ಟು ನೀವು 2 ಸ್ಟೇಟ್ಮೆಂಟ್ಸನ್ನು ಸಾಲ್ವ್ ಮಾಡ್ತೀರಾ. 2 ಸ್ಟೇಟ್ಮೆಂಟ್ಸ್ ಸಾಲ್ವ್ ಮಾಡಿದಾಗ ನಿಮಗೆ ಸಮ್ ನಾಟ್ ಕೇಸಸ್ ಬರುತ್ತೆ. ಸಮ್ ಅಥವಾ ನೋ ಬರ್ಬೋದು, ಸಮ್ ನಾಟ್ ಬರುತ್ತೆ. ನೋ ಅಥವಾ ಸಮ್ ಬರ್ಬೋದು, ಸಮ್ ನಾಟ್ ರಿವರ್ಸ್ ಬರುತ್ತೆ. ಅಥವಾ ಆಲ್ ಮತ್ತು ನೋ ಬರ್ಬೋದು. ಸೊ ನಿಮಗೆ ನೋ ಮತ್ತು ಆಲ್ ಬರ್ಬೋದು. ನೋ ಮತ್ತು ಆಲ್ ಬಂದಾಗ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ. ನೋ ಮತ್ತು ಸಮ್ ಬಂದಾಗ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ. ಸಮ್ ಮತ್ತು ನೋ ಬಂದಾಗ ಸಮ್ ನಾಟ್ ಬರುತ್ತೆ. ಸೊ ಈ ರೀತಿ ಕೇಸ್ಗಳು ಬರುತ್ತೆ ನಿಮಗೆ ಸಾಲ್ವ್ ಮಾಡ್ಬೇಕಾದ್ರೆ. ಸಮ್ ಎ ಈಸ್ ನಾಟ್ ಬಿ. ಹಾಗಾದರೆ ಈ ಸಮ್ ಎ ಈಸ್ ನಾಟ್ ಬಿ ಅಂತ ಏನು ನಿಮಗೆ ಕನ್ಕ್ಲೂಷನ್ ಬಂದಿರುತ್ತೆ ಅದರ ಪಾಸಿಬಿಲಿಟಿ ಏನಾಗತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸಮ್ ಎ ಈಸ್ ನಾಟ್ ಬಿ ಅಂದರೆ ಇದರ ರಿವರ್ಸ್, ಆಲಿನ ರಿವರ್ಸ್ ಏನಿದೆ ಅದು ಸಮ್ ನಾಟ್ ಆಗುತ್ತೆ. ಅದೇ ರೀತಿ ಸಮ್ ನಾಟಿನ ರಿವರ್ಸ್ ಏನಿದೆ ಅದು ಆಲ್ ಆಗುತ್ತೆ, ಗೊತ್ತಿರಬೇಕು. ಸಮ್ ಎ ಈಸ್ ಬಿ ನಾಟ್ ಬಿ ಅಂದರೆ ಆಲ್ ಬಿ ಈಸ್ ಎ ಪಾಸಿಬಿಲಿಟಿ ಅಂತ ಅರ್ಥ. ಇದರ ರಿವರ್ಸ್ ಸಮ್ ಎ ಈಸ್ ನಾಟ್ ಬಿ ಅನ್ನೋದು ಸ್ಟ್ರೈಟ್ ಅವೇ, ಅದೇ ನೀವು ಈ ಕಡೆಯಿಂದ ಮೂವ್ ಆಗಬೇಕು, ರಿವರ್ಸ್ ಅದಕ್ಕೆ ಅಪೋಸಿಟ್. ಸಮ್ ಎ ಈಸ್ ನಾಟ್ ಬಿ ಇರೋದು ಆಲ್ ಬಿ ಈಸ್ ಎ ಪಾಸಿಬಿಲಿಟಿ. ಸೊ ಒಂದು ನೆಕ್ಸ್ಟು ಸಮ್ ಎ ಈಸ್ ನಾಟ್ ಬಿ ಇರೋದು. ಸೊ ಸಮ್ ಎ ಈಸ್ ನಾಟ್ ಬಿ ಅಂದರೆ ಇನ್ನು ಕೆಲವು ಸಮ್ ಎ ಈಸ್ ಬಿ ಆಗಿರ್ಬೋದು. ಅದೇ ರೀತಿ ಸಮ್ ಎ ಈಸ್ ನಾಟ್ ಬಿ ಅಂದರೆ ಸಮ್ ಬಿ ಈಸ್ ಏನೋ ಆಗಿರ್ಬೋದು, ಕೆಲವೊಂದು ಬಿಗಳು ಎ ಆಗಿರ್ಬೋದು, ಅಥವಾ ಸಮ್ ಎ ಈಸ್ ಬಿ, ಸಮ್ ಎ ಬಿ ಈಸ್ ಎ. ನೆಕ್ಸ್ಟು ಸಮ್ ಎ ಈಸ್ ನಾಟ್ ಬಿ ಇರೋದು ಸಮ್ ಬಿ ಈಸ್ ನಾಟ್ ಎ ಕೂಡ ಆಗುತ್ತೆ. ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಮ್ ಬಿ ಈಸ್ ನಾಟ್ ಎ ಕೂಡ ಆಗುತ್ತೆ. ನೆಕ್ಸ್ಟು ಸಮ್ ಎ ಈಸ್ ನಾಟ್ ಬಿ ಅನ್ನೋದರ ಇನ್ನೊಂದು ಅರ್ಥ ಏನು ಅಂದರೆ ನೋ ಎ ಈಸ್ ಬಿ ಅಂತ ಅರ್ಥ. ಯಾಕಂದರೆ ಎ ಅನ್ನೋದು ಬಿ ಆಗಲ್ಲ, ಎ ಅನ್ನೋದು ಬಿ ಆಗಲ್ಲ ಅನ್ನೋದಾರೆ ಅಲ್ಲಿ ಏನು ಹೇಳ್ಬೋದು, ನೋ ಎ ಈಸ್ ಬಿ ಅಂತ ಹೇಳ್ಬೋದು. ಸೊ ಅದನ್ನು ಇಂಡೈರೆಕ್ಟಲ್ಲಿ ಸಮ್ ನಾಟ್ ಅಂತ ಹೇಳ್ತೀವಿ. ಅಥವಾ ಸಮ್ ಬಿ ಈಸ್ ನಾಟ್ ಎ ಅನ್ನೋದನ್ನು ನೋ ಬಿ ಈಸ್ ಎ ಅಂತಲೂ ಹೇಳ್ಬೋದು. ಸೊ ಇಷ್ಟು ಕೇಸ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಪಾಸಿಬಿಲಿಟಿ ಕೇಸನ್ನು ಸಾಲ್ವ್ ಮಾಡೋದಕ್ಕೂ ಮೊದಲು ಈ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಟೇಬಲನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಬರುವಂಥ ಕ್ವಶನ್ ಏನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದು ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಎಲ್ಲೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನು ನಿಮಗೆ ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ ಏನಿದೆಯೋ ಅದರ ರಿವರ್ಸೇ ಪಾಸಿಬಿಲಿಟಿ ಆಗಿರುತ್ತೆ, ಅದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ನೆಕ್ಸ್ಟ್ ಯಾವುದೋ 2 ಸ್ಟೇಟ್ಮೆಂಟ್ಸನ್ನು ನೀವು ಸಾಲ್ವ್ ಮಾಡ್ತೀರಾ, ನಿಮಗೆ ಇನ್ ಕೇಸ್ ಏನಾದರೂ ಸಮ್ ಪ್ಲಸ್ ಸಮ್ ಅಂತ ಬರುತ್ತೆ, ಆ್ಯಡ್ ಮಾಡಿದಾಗ ನೋ ಕನ್ಕ್ಲೂಷನ್ ಬಂತು. ನೋ ಕನ್ಕ್ಲೂಷನ್ ಬಂದಾಗ ನಿಮ್ಮ ಕ್ವಶನಲ್ಲಿ ಯಾವುದೇ ಪಾಸಿಬಿಲಿಟಿ ಕೊಟ್ಟರು ಕರೆಕ್ಟ್ ಆಗುತ್ತೆ, ಅದು ನಿಮಗೆ ನೆನಪಿರಬೇಕು. ಸೊ ನಿಮಗೆ ಯಾವುದೋ 2 ಫಾರ್ಮುಲಾ ಪ್ರಕಾರ ಯಾವುದೋ 2 ಆಲ್ ಪ್ಲಸ್ ಸಮ್ಮನ್ನು ಆ್ಯಡ್ ಮಾಡ್ತೀರಾ, ಅಥವಾ ನೋ ಮತ್ತು ನೋನ ಆ್ಯಡ್ ಮಾಡ್ತೀರಾ. ನೋ ಕನ್ಕ್ಲೂಷನ್ ಕೇಸ್ ಬಂತು ಅಂದರೆ ನಿಮಗೆ ಸೊಲ್ಯೂಷನ್ ಮಾಡಬೇಕಾದ್ರೆ ನಿಮ್ಮ ಆನ್ಸರಲ್ಲಿ ಅಥವಾ ಕನ್ಕ್ಲೂಷನಲ್ಲಿ ಕೊಟ್ಟಿರುವಂತಹ ಯಾವುದೇ ಪಾಸಿಬಿಲಿಟಿ ಕೊಟ್ಟಿದ್ರೂ ಕರೆಕ್ಟ್ ಆಗುತ್ತೆ. ಸೊ ಅದು ಚೆನ್ನಾಗಿ ನೆನಪಿರಬೇಕು. ಸೊ ಹಾಗಾದರೆ ಪಾಸಿಬಿಲಿಟಿ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪಾಸಿಬಿಲಿಟಿ ಬೇಸ್ ಮೇಲೆ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಬಿಫೋರ್ ದ್ಯಾಟ್ ಕ್ರಾಸ್ಗಳು ಗೊತ್ತಿರಲೇಬೇಕಾಗತ್ತೆ. ಸೊ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಪ್ರೀವಿಯಸ್ ಕ್ಲಾಸ್ಗಳಲ್ಲೂ ಕೂಡ ಹೇಳಿದ್ದೆ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಈ ರೀತಿ ಕ್ಯಾನ್ಸಲ್ ಆಗುತ್ತೆ, ಟಾಪ್ ಟು ಬಾಟಮ್ ಮೂವ್ ಆಗ್ತೀರಾ. ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಬಾಟಮ್ ಟು ಟಾಪ್ ಮೂವ್ ಆಗ್ತೀರಾ. ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಮೂವ್ ಆಗ್ತೀರಾ. ಅದೇ ರೀತಿ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀವು ಮೂವ್ಮೆಂಟ್ ಆಗ್ತಾ ಹೋಗ್ತೀರಾ. ಇನ್ನೊಂದು ಸಲ ಅಥವಾ ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಡೈರೆಕ್ಟಾಗಿ ಹಾಗಾದರೆ ಕ್ವಶನ್ಸನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಪಾಸಿಬಿಲಿಟಿ ಕೇಸ್ಗಳಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು. ಸೊ ಫಸ್ಟ್ ಕ್ವಶನ್ಸ್ ಈ ರೀತಿ ಇದೆ ನಿಮಗೆ. ಓನ್ಲಿ ಫ್ಯೂ, ಇಲ್ಲಿ ಹಿಡನ್ ವರ್ಡ್ಸು ಇದೆ, ನಾರ್ಮಲ್ ಸಿಲಾಗಿಸಮ್ಸು ಇದೆ, ಪಾಸಿಬಿಲಿಟಿ ಕೇಸು ಇದೆ, ನಾರ್ಮಲ್ ಕನ್ಕ್ಲೂಷನ್ ಕೂಡ ಇದೆ. ಹಾಗಾಗಿ ನಿಮಗೆ ಎಂಟೈರ್ ಸಿಲಾಗಿಸಮ್ಸ್ ಗೊತ್ತಿದ್ದರೆ ಮಾತ್ರ ಪಾಸಿಬಿಲಿಟಿ ಕೇಸ್ಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಪಾರ್ಟ್ 1ಇಂದ ಪಾರ್ಟ್ 5 ತನಕ ಎಲ್ಲ ಪಾರ್ಟನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಆದಮೇಲೆ ನೀವು ಪಾರ್ಟ್ 6ಗೆ ಮೂವ್ ಆದರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಓನ್ಲಿ ಎ ಫ್ಯೂ ಪೇಪರ್ ಈಸ್ ಪೆನ್ಸಿಲ್, ಅಲ್ಲಿಗೆ ಓನ್ಲಿ ಎ ಫ್ಯೂ ಅನ್ನೋದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಸಮ್ ಅಂತ ಅರ್ಥ. ಸಮ್ ಪೆನ್ಸಿಲ್ ಈಸ್ ಪೆನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಓನ್ಲಿ ಎ ಫ್ಯೂ ಎರೇಸರ್ ಈಸ್ ಪೆನ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕು. ಸೊ ಸಮ್ ಎರೇಸರ್ ಈಸ್ ನಾಟ್ ಪೆನ್ ಅಂತ ಹೇಳಿದ್ದಾರೆ, ಅಥವಾ ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಬೇಕಾಗುತ್ತೆ. ಸೊ ಸಮ್ ಎರೇಸರ್ ಈಸ್ ನಾಟ್ ಪೆನ್ ಆಗುತ್ತೋ ಅಥವಾ ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್ ಆಗುತ್ತೋ. ಓನ್ಲಿ ಎ ಫ್ಯೂ ಪೇಪರ್ ಈಸ್ ಪೆನ್ಸಿಲ್, ಇದರ ಅರ್ಥ ಏನು, ಸಮ್ ಪೇಪರ್ ಈಸ್ ಪೆನ್ಸಿಲ್ ಅಂತ. ಸೊ ಅದನ್ನು ನೀವು ಬರ್ಕೊಳ್ತಾ ಹೋಗಿ. ಸಮ್ ಪೇಪರ್ ಈಸ್
pencil. Next, some pencil is pen, some pencil is pen. Next, only a few. Again, some eraser is pen, some eraser is ಪೆನ್. ಕನ್ಕ್ಲೂಷನ್ಗೆ ಬರೋದಾದರೆ ಸಮ್ ಎರೇಸರ್ ಈಸ್ ನಾಟ್ ಪೆನ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಹೇಳಿದ್ದಾರೆ ಓನ್ಲಿ ಎ ಫ್ಯೂ ಎರೇಸರ್ ಈಸ್ ಪೆನ್. ಓನ್ಲಿ ಎ ಫ್ಯೂ ಎರೇಸರ್ ಈಸ್ ಪೆನ್ ಅಂದ್ರೇನು, ಸಮ್ ಎರೇಸರ್ ಈಸ್ ಪೆನ್ ಅಂತ ಅರ್ಥ. ಸೊ ಸಮ್ ಎರೇಸರ್ ಈಸ್ ಪೆನ್ ಅಂದರೆ ಇದರ ಕನ್ಕ್ಲೂಷನ್ ಏನಾಗುತ್ತೆ ನಿಮಗೆ, ಪಾಸಿಬಿಲಿಟಿ ಕನ್ಕ್ಲೂಷನ್. ಸೊ ಪಾಸಿಬಿಲಿಟಿ ಕೇಸನ್ನು ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕಾಗತ್ತೆ, ನಾರ್ಮಲ್ ಸಿಲಾಗಿಸಮ್ಸೇ ಬೇರೆ, ಪಾಸಿಬಿಲಿಟಿ ಕೇಸ್ಗಳೇ ಬೇರೆ. ಸಮ್ ಎರೇಸರ್ ಈಸ್ ಪೆನ್ ಅಂದರೆ, ಸೊ ಸಮ್ ಎರೇಸರ್ ಈಸ್ ಪೆನ್ ಅಂದರೆ ಸಮ್ ಟೋಟಲ್ ಎರೇಸರ್ ಮತ್ತು ಪೆನ್ಗಳಲ್ಲಿ ಸಮ್ ಎರೇಸರ್ ಈಸ್ ಪೆನ್ ಅಥವಾ ಸಮ್ ಪಾರ್ಟ್ ಆಫ್ ಎರೇಸರ್ ಈಸ್ ಪೆನ್. ಹಾಗಾದರೆ ರಿಮೈನಿಂಗ್ ಸಮ್ ಪಾರ್ಟ್ ಏನಾಗಿರಬೇಕು, ನಾಟ್ ಪೆನ್ ಆಗಿರಲೇಬೇಕು. ಸಮ್ ಎರೇಸರ್ ಈಸ್ ಪೆನ್ ಅಂದರೆ ಇನ್ ಸಮ್ ಎರೇಸರ್ ಈಸ್ ನಾಟ್ ಪೆನ್ ಆಗಿರಲೇಬೇಕು. ಹಾಗಾಗಿ ಫಸ್ಟ್ ಒಂದು ಫಾಲೋ ಆಗುತ್ತೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಫೀವ್ ಬೇರೆ, ಫೀವ್ ಅಂದರೆ ಸಮ್ ಅಂತ ಅರ್ಥ, ಓನ್ಲಿ ಸಮ್. ಫೀವ್ ಅಂದರೆ ಓನ್ಲಿ ಎ ಫೀವ್ ಅಂದರೆ ಇದನ್ನು ಸಮ್ಮಲ್ಲೂ ಯೂಸ್ ಮಾಡ್ತಾರೆ, ಹಿಡನ್ ವರ್ಡ್ಸ್, ಸಮ್ ನಾಟಲ್ಲೂ ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ಇದು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಓನ್ಲಿ ಎ ಫೀವ್ ಅಂದರೆ ಸಮ್ಮಲ್ಲೂ ಬರುತ್ತೆ, ಇದು ಸಮ್ ನಾಟಲ್ಲೂ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ಓನ್ಲಿ ಎ ಫೀವ್ ಎರೇಸರ್ ಈಸ್ ಪೆನ್ ಅಂತ ಇರೋದು. ಹಾಗಾಗಿ ಸಮ್ ಎರೇಸರ್ ಈಸ್ ಪೆನ್ ಆ್ಯಂಡ್ ಸಮ್ ಎರೇಸರ್ ಈಸ್ ನಾಟ್ ಪೆನ್. ಹಾಗಾದರೆ ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಒನ್ನಿಗೆ ಬನ್ನಿ. ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್. ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್. ಸೊ ನಿಮಗಿಲ್ಲಿ ಸಮ್ ಪೆನ್ಸಿಲ್ ಈಸ್ ಪೆನ್ ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಟೇಬಲಲ್ಲಿ ಹೇಳಿದ್ದೆ, ಸೊ ಇದನ್ನು ನೀವು ಈ ಕಡೆಯಿಂದ ಬರ್ತೀರಾ ಅಂದರೆ ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್ ಈಸ್ ಎ ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಂತ ಕೊಟ್ಟರು ಪಾಸಿಬಿಲಿಟಿನೇ, ಅಥವಾ ಪಾಸಿಬಿಲಿಟಿ ಅನ್ನೋ ಪ್ಲೇಸಲ್ಲಿ ನಿಮಗೆ ಕ್ಯಾನ್ ಬಿ ಅಂತ ಕೊಡ್ತಾರೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಕ್ಯಾನ್ ಬಿ ಅಂದರೆ ಪಾಸಿಬಿಲಿಟಿ ಅಂತ ಅರ್ಥ. ಅಥವಾ ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್ ಈಸ್ ಎ ಪಾಸಿಬಿಲಿಟಿ, ಅಥವಾ ಆಲ್ ಪೆನ್ ಈಸ್ ಪೆನ್ಸಿಲ್ ಈಸ್ ಎ ಪಾಸಿಬಿಲಿಟಿ ಅಂತಲೂ ಕೊಡ್ಬೋದು. ಪಾಸಿಬಿಲಿಟಿ ಅಂತ ಕೊಟ್ಟರು ಅದು ಪಾಸಿಬಿಲಿಟಿನೇ, ಕ್ಯಾನ್ ಬಿ ಅಂತ ಕೊಟ್ಟರು ಪಾಸಿಬಿಲಿಟಿನೇ. ಸೊ ಸಮ್ ಪೆನ್ಸಿಲ್ ಈಸ್ ಪೆನ್ ಇರೋದು ರೈಟ್ ಸೈಡಿಂದ ಬರ್ಬೇಕಾದ್ರೆ ಆಲ್ ಪೆನ್ ಕ್ಯಾನ್ ಬಿ ಪೆನ್ಸಿಲ್ ಆಗುತ್ತೆ. ಎರಡು ಕನ್ಕ್ಲೂಷನ್ಗಳು ಫಾಲೋ ಆಗ್ತಾ ಇದೆ. ನಿಮ್ಮ ಆನ್ಸರ್ ಆಪ್ಷನ್ ಇ, ಬೋತ್ ಕನ್ಕ್ಲೂಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋ. ಸೊ ಎರಡೂ ಕನ್ಕ್ಲೂಷನ್ಗಳು ಫಾಲೋ ಆಗ್ತಾ ಇದೆ ಅಂದರೆ ಅಲ್ಲಿಗೆ ನಿಮ್ಮ ಆನ್ಸರ್ ಏನಾಗಬೇಕು, ಬೋತ್ ಕನ್ಕ್ಲೂಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಇ. ಆಪ್ಷನ್ ಇ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಓನ್ಲಿ ಎ ಫ್ಯೂ ಆ್ಯಪಲ್ ಈಸ್ ಗ್ರೇಪ್ಸ್ ಅಂತ ಹೇಳಿದ್ದಾರೆ. ಸೊ ಇದು ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಇದೆ ನಿಮಗೆ, ಹಾಗಾಗಿ ನೀವು ಆ ಹಿಡನ್ ವರ್ಡ್ಸನ್ನು ಬರ್ಕೊಳ್ಬೇಕಾಗತ್ತೆ. ಓನ್ಲಿ ಎ ಫ್ಯೂ ಆ್ಯಪಲ್ ಈಸ್ ಗ್ರೇಪ್ಸ್. ಸೊ ಅದರ ಅರ್ಥ ಸಮ್ ಆ್ಯಪಲ್ ಈಸ್ ಗ್ರೇಪ್ಸ್ ಒಂದು. ನೆಕ್ಸ್ಟ್ ಆಲ್ ಗ್ರೇಪ್ಸ್ ಈಸ್ ಗುವಾ. ಆಲ್ ಗ್ರೇಪ್ಸ್ ಈಸ್ ಗುವಾ. ನೆಕ್ಸ್ಟ್ ಸಮ್ ಗುವಾ ಈಸ್ ಫ್ರೂಟ್. Some guava is fruit. ಸಮ್ ಗ್ರೇಪ್ಸ್ ಈಸ್ ಫ್ರೂಟ್ ಅಂತ ಹೇಳಿದ್ದಾರೆ. ಸೊ ಗ್ರೇಪ್ಸು ಮತ್ತು ಫ್ರೂಟ್ಸಿಗೆ ನೀವು ರಿಲೇಷನ್ಶಿಪ್ಪನ್ನು ಐಡೆಂಟಿಫೈ ಮಾಡಬೇಕು. ಸೊ ಗ್ರೇಪ್ಸು ಮತ್ತು ಫ್ರೂಟ್ಸಿಗೆ ರಿಲೇಷನ್ಶಿಪ್ ಐಡೆಂಟಿಫೈ ಮಾಡ್ಬೋದಾ, ಚೆಕ್ ಮಾಡಬೇಕಾಗುತ್ತೆ. ಗ್ರೇಪ್ಸ್ ಇಲ್ಲಿದೆ, ಫ್ರೂಟ್ಸ್ ಇಲ್ಲಿದೆ. ಸೊ ಹಾಗಾದರೆ ಮತ್ತು ಗ್ರೇಪ್ಸ್ ಇಲ್ಲೂ ಇದೆ, ಇಲ್ಲಿದ್ರೆ ನಿಮಗೆ ಲಿಂಕ್ ಸಿಗೋಲ್ಲ. ಹಾಗಾಗಿ ಗ್ರೇಪ್ಸ್ ಇಲ್ಲಿರೋದ್ರಿಂದ ಗ್ರೇಪ್ಸು ಮತ್ತು ಫ್ರೂಟ್ಸಿಗೆ ನೀವು ರಿಲೇಷನ್ಶಿಪ್ ಐಡೆಂಟಿಫೈ ಮಾಡಬೇಕು. ಸಮ್ ಗ್ರೇಪ್ಸ್ ಈಸ್ ಫ್ರೂಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಗುವಾ ಕ್ಯಾನ್ಸಲ್ ಆಯಿತು. ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಅಲ್ಲಿಗೆ ನೀವು ಮೂವ್ ಆಗಬೇಕಾಗಿರೋದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದಾಗ ಅಪ್ವರ್ಡ್ ಟಾಪ್ ಟು ಬಾಟಮ್ ಅಥವಾ ಅಪ್ವರ್ಡಿಂದ ಡೌನ್ವರ್ಡಿಗೆ. ಆಲ್ ಪ್ಲಸ್ ಸಮ್ ಏನು ನಿಮಗೆ ನೋ ಕನ್ಕ್ಲೂಷನ್, ಯಾಕಂದರೆ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಅಂದರೆ ಫಾಲೋ ಆಗಲ್ಲ ಅಂತ ಅರ್ಥ. ಸೊ ಹಾಗಂತ ನೋ ಕನ್ಕ್ಲೂಷನ್ ಬಂತಂದ್ರೆ ಯಾವುದು ಫಾಲೋ ಆಗಲ್ಲ ಅನ್ನೋದಲ್ಲ, ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ ಚೆಕ್ ಮಾಡ್ಕೊಳ್ಳಿ. ಆಲ್ ಫ್ರೂಟ್ಸ್ ಕ್ಯಾನ್ ಬಿ ಆ್ಯಪಲ್. ಸೊ ಫ್ರೂಟ್ಸ್ ಇಲ್ಲಿದೆ, ಆ್ಯಪಲ್ ಇಲ್ಲಿದೆ. ಸೊ ಏನಾದರೂ ಫಾಲೋ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಫ್ರೂಟ್ಸು ಮತ್ತು ಆ್ಯಪಲ್ ನಡುವೆ ರಿಲೇಷನ್ಶಿಪ್ ಫಾಲೋ ಮಾಡ್ಬೋದಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಆ್ಯಪಲ್ ಮತ್ತು ಫ್ರೂಟ್ಸ್ ನಡುವೆ ನೀವು ರಿಲೇಷನ್ಶಿಪ್ ಚೆಕ್ ಮಾಡಬೇಕು. ಫಸ್ಟ್ ಒನ್ ಅಂತೂ ಆಗಲ್ಲ, ಆಲ್ ಗ್ರೇಪ್ಸ್ ಈಸ್ ಫ್ರೂಟ್ಸ್ ಅನ್ನೋದು ಆಗಲ್ಲ. ಸೊ ಯಾಕೆ ಅಂದರೆ ಇಲ್ಲಿ ಆಲ್ ಪ್ಲಸ್ ಸಮ್ಮಲ್ಲಿ ನಿಮಗೆ ನೋ ಕನ್ಕ್ಲೂಷನ್ ಬರುತ್ತೆ. ಗ್ರೇಪ್ಸ್ ಮತ್ತು ಫ್ರೂಟ್ಸ್ ನಡುವೆ ರಿಲೇಷನ್ಶಿಪ್ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಈ ಗ್ರೇಪ್ಸು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆ್ಯಪಲ್ ಮತ್ತು ಫ್ರೂಟ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ನಿಮಗೆ ಬೇಕಾಗಿರೋದು ಗ್ರೇಪ್ಸ್ ಮತ್ತು ಫ್ರೂಟ್ಸ್ ನಡುವೆ. ಸೊ ಗ್ರೇಪ್ಸ್ ಮತ್ತು ಫ್ರೂಟ್ಸ್ ನಡುವೆ ಬೇಕು ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ನಿಗೆ ಬನ್ನಿ. ಆಲ್ ಫ್ರೂಟ್ಸ್ ಕ್ಯಾನ್ ಬಿ ಆ್ಯಪಲ್. ಸೊ ಆ್ಯಪಲ್ ಇಲ್ಲಿದೆ,
ಫ್ರೂಟ್ಸ್ ಇಲ್ಲಿದೆ. ಸೊ ಹಾಗಾದರೆ ನೀವು ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು? ಫಸ್ಟ್ ಎರಡು ಸ್ಟೇಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬರಬೇಕು. ಸೊ ಫಸ್ಟ್ ಎರಡು ಸ್ಟೇಟ್ಮೆಂಟ್ಸನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ಗ್ರೇಪ್ಸು ಮತ್ತು ಗ್ರೇಪ್ಸನ್ನು ಕ್ಯಾನ್ಸಲ್ ಮಾಡಿ. ಓನ್ಲಿ ಎ ಫೀವ್ ಅಂದರೆ ಈ ಪ್ಲೇಸಿಗೆ ಸಮ್ ಅಂತ ಬರ್ಕೊಳ್ಳಿ, ಮತ್ತು ಅದನ್ನು ಇನ್ನೊಂದು ಸಲ ಬರ್ಕೊಳ್ಳೋಕೆ ಹೋಗಬೇಡಿ ಎಕ್ಸಾಮಲ್ಲಿ. ಸಮ್ ಆ್ಯಪಲ್ ಈಸ್ ಗ್ರೇಪ್ಸ್ ಇತ್ತು, ಗ್ರೇಪ್ಸು ಕ್ಯಾನ್ಸಲ್ ಆಯಿತು ನಿಮಗೆ. ಸೊ ಎರಡೂ ಕ್ಯಾನ್ಸಲ್ ಆಯಿತು ಅಂದರೆ ಸಮ್ ಪ್ಲಸ್ ಆಲ್ ಅನ್ನೋದು ಗೊತ್ತಿದೆ ನಿಮಗೆ. ಆಲ್ ಪ್ಲಸ್ ಸಮ್ ಆದರೆ ನೋ ಕನ್ಕ್ಲೂಷನ್, ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗುತ್ತೆ. ಸೊ ಅಲ್ಲಿಗೆ ಸಮ್ ಆ್ಯಪಲ್ ಈಸ್ ಗುವಾ ಒಂದಾಯಿತು ನಿಮಗೆ. ಇನ್ನೊಂದು ಸಮ್ ಗುವಾ ಈಸ್ ಫ್ರೂಟ್ ಅಂತ ಆಯಿತು. ಅಲ್ಲಿಗೆ ಈ ಗುವಾ ಕ್ಯಾನ್ಸಲ್, ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಅಂದರೆ ಎನಿ ಪಾಸಿಬಿಲಿಟಿ. ಸೊ ಯಾವುದೇ ಪಾಸಿಬಿಲಿಟಿ ಕೊಟ್ಟರೂ ಕೂಡ ಕರೆಕ್ಟ್ ಅಂತ ಹೇಳಿದ್ದೀನಿ, ಯಾಕಂದರೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬಂದಾಗ ನಿಮಗೆ ಯಾವುದೇ ಪಾಸಿಬಿಲಿಟೀಸ್ ಕೊಟ್ಟಿದ್ರು ಕರೆಕ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬರ್ತಾ ಇದೆ ಅಂದರೆ ಆಪ್ಷನ್ ಸೆಕೆಂಡ್ ಅಥವಾ ಕ್ವಶನ್ ನಂಬರ್ ಸೆಕೆಂಡಿಗೆ ನಿಮ್ಮ ಆನ್ಸರು ಆಲ್ ಫ್ರೂಟ್ಸ್ ಕ್ಯಾನ್ ಬಿ ಆ್ಯಪಲ್, ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹಾಗಾದರೆ ನೋಡ್ತಾ ಹೋಗೋಣ. ಥರ್ಡ್ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ. ನೋ ಆ್ಯಪಲ್ ಈಸ್ ಫ್ರೂಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆ್ಯಪಲ್ ಮತ್ತು ಫ್ರೂಟ್ಸ್ ನಡುವೆ ರಿಲೇಷನ್ಶಿಪ್ಪು, ಅದೇ ರೀತಿ ಫ್ರೂಟ್ಸು ಗುವಾ, ಆ್ಯಪಲ್ಲು ಗ್ರೇಪ್ಸ್. ಇಲ್ಲಿ ಯಾವುದೇ ಹಿಡನ್ ನೋಟ್ಸ್ ಇಲ್ಲ, ಡೈರೆಕ್ಟಾಗಿ ನೀವು ಟ್ರೈ ಮಾಡ್ಬೋದು. ನೋ ಆ್ಯಪಲ್ ಈಸ್ ಫ್ರೂಟ್ ಇದೆ, ಬಟ್ ಕನ್ಕ್ಲೂಷನ್ ನೋಡ್ಕೊಳ್ಳಿ. ಸಮ್ ಗ್ರೇಪ್ಸ್ ಈಸ್ ಗುವಾ ಅಂತ ಹೇಳಿದ್ದಾರೆ. ಗ್ರೇಪ್ಸು ಮತ್ತು ಗುವಾ ನಡುವೆ ರಿಲೇಷನ್ಶಿಪ್ ಬೇಕು ನಿಮಗೆ. ಸೊ ಗ್ರೇಪ್ಸು ಮತ್ತು ಗುವಾ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಗ್ರೇಪ್ಸ್ ಮತ್ತು ಗುವಾನ ಕನ್ಸಿಡರ್ ಮಾಡಬೇಕು. ಸೊ ಹೇಳಿರುವಂಥದ್ದು ಅವರು ಗ್ರೇಪ್ಸ್ ಆ್ಯಂಡ್ ಗುವಾ. ಸೊ ಹಾಗಾಗಿ ಗ್ರೇಪ್ಸ್ ಮತ್ತು ಗುವಾ ನಡುವೆ ರಿಲೇಷನ್ಶಿಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಸಮ್ ಗ್ರೇಪ್ಸ್ ಈಸ್ ಗುವಾ. ಸೊ ಗ್ರೇಪ್ಸ್ ಇಲ್ಲಿದೆ, ಗುವಾ ಇಲ್ಲಿದೆ. ಹಾಗಾದ್ರೆ ನೀವು ಯಾವುದನ್ನು ಫ್ರೂಟ್ಸು ಕ್ಯಾನ್ಸಲ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆ್ಯಪಲ್ ಸಿಗುತ್ತೆ. ಸೊ ಆ್ಯಪಲ್ ಬೇಸ್ ಮೇಲೆ ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು. ಸೊ ಹಾಗಾದರೆ ಇಲ್ಲಿ ನಿಮಗೆ ಆ್ಯಪಲ್ ಮತ್ತು ಆ್ಯಪಲ್ ಬೇಸ್ ಮೇಲೆ ಮಾಡ್ತೀರಾ ಅಂದರೆ ಫ್ರೂಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ, ಆವಾಗ ಆ್ಯಪಲ್ ಸಿಗುತ್ತೆ. ಸೊ ಈ ಫ್ರೂಟ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋ ಪ್ಲಸ್ ಆಲ್ ಆಗುತ್ತೆ. ಸೊ ಅಲ್ಲಿಗೆ ನೋ ಪ್ಲಸ್ ಆಲ್ ಅಂದರೆ ನಿಮಗೆ ಸಮ್ ನಾಟ್ ರಿವರ್ಸ್ಡ್ ಆಯಿತು. ಸೊ ಸಮ್ ನಾಟ್ ರಿವರ್ಸ್ಡ್ ಅಂದರೆ ನೀವು ರಿವರ್ಸ್ ಕನ್ಸಿಡರ್ ಮಾಡಬೇಕಿದ್ದನ್ನು. ಸೊ ಸಮ್ ಗುವಾ ಈಸ್ ನಾಟ್ ಆ್ಯಪಲ್ ಅನ್ನೋದಾಗತ್ತೆ. ಸೊ ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ಕೂಡ ನಿಮಗೆ ನೋ ಕನ್ಕ್ಲೂಷನ್ ಆಗುತ್ತೆ. ಸೊ ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ನೋ ಕನ್ಕ್ಲೂಷನ್ ಆಗುತ್ತೆ. ಹಾಗಾಗಿ ಫಸ್ಟ್ ಒನ್ ಅಂತೂ ಫಾಲೋ ಆಗಲ್ಲ, ಯಾಕಂದರೆ ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ನೋ ಕನ್ಕ್ಲೂಷನ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಹಾಗಂತ ನೋ ಕನ್ಕ್ಲೂಷನ್ ಬಂತು ಅಂತ ಸೆಕೆಂಡ್ ಒನ್ ರಾಂಗ್ ಅಂತ ಹಾಕ್ಬಿಡಿ. ಸೆಕೆಂಡ್ ಒನ್ನನ್ನು ಚೆಕ್ ಮಾಡಬೇಕಾಗತ್ತೆ ನೀವು. ಆಲ್ ಗುವಾ ಕ್ಯಾನ್ ಬಿ ಆ್ಯಪಲ್ ಅಂತ ಹೇಳಿದ್ದಾರೆ. ಸೊ ಆಲ್ ಗುವಾ ಕ್ಯಾನ್ ಬಿ ಆ್ಯಪಲ್, ಈಸ್ ಇಟ್ ಪಾಸಿಬಲ್ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಎರಡೇ ಸ್ಟೇಟ್ಮೆಂಟ್ಸಲ್ಲಿ ನೀವು ಹೇಳ್ಬೋದು ಆಲ್ ಗುವಾ ಆರ್ ಆ್ಯಪಲ್ ಆಗುತ್ತೋ ಇಲ್ವೋ ಅನ್ನೋದು. ಫ್ರೂಟ್ಸು ಕ್ಯಾನ್ಸಲ್ ಆಯಿತು. ನೋ ಪ್ಲಸ್ ಆಲ್ ನಿಮಗೆ ಗೊತ್ತಿದೆ. ನೋ ಪ್ಲಸ್ ಆಲ್ ಅಂದರೆ ಸಮ್ ನಾಟ್ ರಿವರ್ಸ್ಡ್ ಅಂತ ಅರ್ಥ. ಅಂದರೆ ಸಮ್ ಗುವಾ ಆರ್ ನಾಟ್ ಆ್ಯಪಲ್ ಅಂತ ಹೇಳ್ತೀವಿ. ಸೊ ಸಮ್ ಗುವಾ ಆರ್ ನಾಟ್ ಆ್ಯಪಲ್ ಅಂತ ಹೇಳ್ತೀವಿ ಕನ್ಕ್ಲೂಷನ್. ಸೊ ಸಮ್ ಗುವಾ ಆರ್ ನಾಟ್ ಆ್ಯಪಲ್ ಇರೋದು ನಿಮಗೆ ಇದು ಪಾಸಿಬಿಲಿಟಿ ಆಗಬೇಕು ಅಂದರೆ ಆಲ್ ಆ್ಯಪಲ್ ಕ್ಯಾನ್ ಬಿ ಗುವಾ ಈಸ್ ಎ ಪಾಸಿಬಿಲಿಟಿ ಅಂದರೆ ಕರೆಕ್ಟ್ ಆಗುತ್ತೆ. ಆಲ್ ಆ್ಯಪಲ್ ಕ್ಯಾನ್ ಬಿ ಗುವಾ ಈಸ್ ಎ ಪಾಸಿಬಿಲಿಟಿ. ಸೊ ಸಮ್ ನಾಟ್ ಬಂದಾಗ. ಬಟ್ ಇಲ್ಲಿರುವಂಥದ್ದು ಆಲ್ ಆ್ಯಪಲ್ ಕ್ಯಾನ್ ಅಥವಾ ಆಲ್ ಆ್ಯಪಲ್ ಕ್ಯಾನ್ ಬಿ ಗುವಾ ಈಸ್ ಎ ಪಾಸಿಬಿಲಿಟಿ ಇಲ್ಲ, ಆಲ್ ಗುವಾ ಕ್ಯಾನ್ ಬಿ ಆ್ಯಪಲ್ ಈಸ್ ಎ ಪಾಸಿಬಿಲಿಟಿ ಅಂತ ಸ್ಟ್ರೈಟ್ ಅವೇ ಇದೆ. ಹಾಗಾಗಿ ಆಲ್ ಗುವಾ ಕ್ಯಾನ್ ಬಿ ಆ್ಯಪಲ್ ಈಸ್ ಎ ಪಾಸಿಬಿಲಿಟಿ ಆಗಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ. ಇಲ್ಲಿ ಸಮ್ ನಾಟ್ ಬಂತು, ಸಮ್ ನಾಟ್ ಏನಿದೆ ಅದಕ್ಕೆ ರಿವರ್ಸಲ್ಲಿ ಬಂದರೆ ನಿಮಗೆ ಅದು ಪಾಸಿಬಿಲಿಟಿ ಅಂದರೆ ಸಮ್ ಗುವಾ ಆರ್ ನಾಟ್ ಆ್ಯಪಲ್ ಅಂತ ಬಂತು ಕನ್ಕ್ಲೂಷನ್. ಇದು ಪಾಸಿಬಿಲಿಟಿ ಹೇಗಾಗುತ್ತೆ ಅಂದರೆ ಆಲ್ ಆ್ಯಪಲ್ ಕ್ಯಾನ್ ಬಿ ಗುವಾ ಅಂತ ಆಗಬೇಕು, ರಿವರ್ಸ್ ಬರಬೇಕು. ಕನ್ಕ್ಲೂಷನಿಂದ ರಿವರ್ಸ್ ಬಂದರೆ ಅದು ಪಾಸಿಬಿಲಿಟಿ ಆಗುತ್ತೆ. ಬಟ್ ಇಲ್ಲಿ ಸಮ್ ಗುವಾ ಆರ್ ನಾಟ್ ಆ್ಯಪಲ್ ಇರೋದು, ಇಲ್ಲೂ ಸಮ್ ಗುವಾ ಕ್ಯಾನ್ ಬಿ ಆ್ಯಪಲ್ ಅಂತಲೇ ಕೊಟ್ಟಿರೋದು. ಹಾಗಾಗಿ ಫಾಲೋ ಆಗಲ್ಲ. ಎರಡೂ ರಾಂಗ್ ಆಗ್ತಾ ಇದೆ ಅಂದರೆ ಇಲ್ಲಿ ನೀವು ಸಬ್ಜೆಕ್ಟ್ಸ್ ಏನು ನೋಡೋ ಅವಶ್ಯಕತೆನೇ ಇಲ್ಲ. ಒಂದು ನೆಗೆಟಿವ್ ಇಲ್ಲ, ಪಾಸಿಟಿವ್ ಯಾವುದೂ ಇಲ್ಲ. ಎರಡು ಪಾಸಿಬಿಲಿಟಿ ಕೇಸ್ ಕೊಟ್ಟಿದ್ದಾರೆ, ಎರಡೂ ರಾಂಗ್ ಆಗ್ತಾ ಇದೆ. ಆಪ್ಷನ್ ಡಿ ನೈದರ್ ಕನ್ಕ್ಲೂಷನ್ ಒನ್ ನಾರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಇದರ ಬೇಸ್ ಮೇಲೆ ಪಾಸಿಬಿಲಿಟಿ ಕೇಸಲ್ಲಿ ಫೋರ್ತ್ ಕ್ವಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ಅಗೈನ್ ಹಿಡನ್ ನೋಟ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸೊ ನೀವು ಹಿಡನ್ ನೋಟ್ಸನ್ನು ಕರೆಕ್ಟಾಗಿ ಸಮ್ ಅಥವಾ ಆಲ್ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಬರ್ಕೊಳ್ಬೇಕಾಗತ್ತೆ. ಓನ್ಲಿ ಎ ಫ್ಯೂ ಸ್ಟಿಕ್ ಈಸ್ ಗ್ಲೂ ಅಂತ ಹೇಳಿದ್ದಾರೆ. ಅಂದರೆ ಈ ಓನ್ಲಿ ಎ ಫ್ಯೂ ಪ್ಲೇಸಿಗೆ ನೀವು ಜಸ್ಟ್ ಸಮ್ ಅಂತ ಬರ್ಕೊಳ್ಳಿ.
ನೆಕ್ಸ್ಟ್ ನೋ ಗ್ಲೂ ಈಸ್ ಪೇಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಓನ್ಲಿ ಎ ಫ್ಯೂ ಪೇಂಟ್ ಈಸ್ ಕಾರ್ಪೆಟ್ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಜಸ್ಟ್ ಸಮ್ ಬರ್ಕೊಳ್ಳಿ, ಈ ವರ್ಡನ್ನು ಸ್ಟ್ರೈಕ್ ಆಫ್ ಮಾಡಿ. ಓನ್ಲಿ ಎ ಫ್ಯೂನ ಸ್ಟ್ರೈಕ್ ಆಫ್ ಮಾಡಿ ಸಮ್ ಅಂತ ಬರ್ಕೊಳ್ಳಿ, ಅಷ್ಟೇ ಬರ್ಕೊಳ್ಳಿ ಸಾಕು, ಮತ್ತೆ ಅದನ್ನು ಸಪ್ರೇಟ್ ಬರ್ಕೊಳ್ಳೋಕೆ ಹೋಗ್ಬೇಡಿ. ಸಮ್ ಕಾರ್ಪೆಟ್ ಈಸ್ ನಾಟ್ ಗ್ಲೂ ಅಂತ ಹೇಳಿದ್ದಾರೆ. ಅಂದರೆ ಸಮ್ ಕಾರ್ಪೆಟ್ ಈಸ್ ನಾಟ್ ಗ್ಲೂ. ಹಾಗಾದರೆ ನೀವು ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸನ್ನು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಪೇಂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದರೆ ಸಮ್ ಗ್ಲೂ ಈಸ್ ಪೇಂಟ್, ನೆಕ್ಸ್ಟ್ ನೋ ಗ್ಲೂ ಈಸ್ ಪೇಂಟ್, ಸಮ್ ಪೇಂಟ್ ಈಸ್ ಕಾರ್ಪೆಟ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಿಮಗೆ ನೋ ಗ್ಲೂ ಈಸ್ ಪೇಂಟ್, ಸಮ್ ಪೇಂಟ್ ಈಸ್ ಕಾರ್ಪೆಟು. ಪೇಂಟು ಕ್ಯಾನ್ಸಲ್ ಆಯಿತು. ಸೊ ಪೇಂಟ್ ಕ್ಯಾನ್ಸಲ್ ಆಯಿತು ಅಂದರೆ ನೋ ಪ್ಲಸ್ ಸಮ್ ಅನ್ನೋದು ನಿಮಗೆ ಗೊತ್ತಿದೆ. ನೋ ಪ್ಲಸ್ ಸಮ್ ಅನ್ನೋದು ಯಾವತ್ತೂ ಕೂಡ ಸಮ್ ನಾಟ್ ರಿವರ್ಸ್ ಆಗಿರುತ್ತೆ. ಅಂದರೆ ನೀವೇನು ಮೂವ್ ಆಗಿರ್ತೀರೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ತಗೊಳ್ಬೇಕು. ನೋ ಪ್ಲಸ್ ಸಮ್ ಅನ್ನೋದು ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಅಂದರೆ ಸಮ್ ಕಾರ್ಪೆಟ್ಸ್ ಆರ್ ನಾಟ್ ಗ್ಲೂ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸಮ್ ಕಾರ್ಪೆಟ್ಸ್ ಆರ್ ನಾಟ್ ಗ್ಲೂ. ನೀವು ಈ ರೀತಿ ಮೂವ್ ಆಗಿದ್ದೀರಾ, ಅಪ್ವರ್ಡಿಂದ ಡೌನ್ವರ್ಡಿಗೆ ಮೂವ್ ಆಗಿದ್ದೀರಾ. ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಿ. ನೀವು ಯಾವ ರೀತಿ ಮೂವ್ ಆಗಿರ್ತೀರೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀರಾ ಅಂದರೆ ಅದು ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ನೀವು ಯಾವ ರೀತಿ ಮೂವ್ ಆಗಿದ್ದೀರೋ ಅದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅದು ಸಮ್ ನಾಟ್ ಆಗಿರುತ್ತೆ. ಹಾಗಾಗಿ ಇದೆರಡನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಮ್ ನಾಟ್ ಬೇರೆ, ಸಮ್ ನಾಟ್ ರಿವರ್ಸ್ಡ್ ಬೇರೆ. ಸಮ್ ನಾಟ್ ಅಂದರೆ ನೀವು ಯಾವ ರೀತಿ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಮೂವ್ ಆಗಿದ್ದೀರೋ ಅದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಸಮ್ ನಾಟ್ ರಿವರ್ಸ್ಡ್ ಅಂದರೆ ನೀವು ಯಾವ ರೀತಿ ಮೂವ್ ಆಗಿದ್ದೀರೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಅಲ್ಲಿ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಹಾಗಾದರೆ ಸಮ್ ಕಾರ್ಪೆಟ್ ಈಸ್ ನಾಟ್ ಗ್ಲೂ, ಸಮ್ ಕಾರ್ಪೆಟ್ ಈಸ್ ನಾಟ್ ಗ್ಲೂ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ ನಿಮಗೆ. ಸೊ ಅದೇ ರೀತಿ ಸೆಕೆಂಡ್ ಒನ್ನಿಗೆ ಬನ್ನಿ. ಆಲ್ ಸ್ಟಿಕ್ ಕ್ಯಾನ್ ಬಿ ಪೇಂಟ್ ಅಂತ ಹೇಳಿದ್ದಾರೆ. ಸೊ ಆಲ್ ಸ್ಟಿಕ್ ಕ್ಯಾನ್ ಬಿ ಪೇಂಟ್ ಅಂದರೆ ಸೊ ನಿಮಗೆ ಸ್ಟಿಕ್ ಇರೋದು, ಸೊ ಇಲ್ಲಿ ಪೇಂಟ್ ಇರೋದು ಇಲ್ಲಿ, ಹಾಗಾಗಿ ಗ್ಲೂ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಇಲ್ಲಿ ಓನ್ಲಿ ಎ ಫ್ಯೂನ ನೀವು ಸಮ್ ಅಂತ ಬರ್ಕೊಳ್ಳಿ, ಅಲ್ಲಿಗೆ ನಿಮಗೆ ಗ್ಲೂ ಕ್ಯಾನ್ಸಲ್ ಆಗುತ್ತೆ, ಸ್ಟಿಕ್ಕು ಪೇಂಟ್ ಉಳಿಯುತ್ತೆ. ಇಲ್ಲೂ ಸ್ಟಿಕ್ಕು ಪೇಂಟೇ ಹೇಳಿರೋದು. ಸಮ್ ಪ್ಲಸ್ ನೋ ನಿಮಗೆ ಸಮ್ ನಾಟ್ ಆಯಿತು. ಸಮ್ ಸ್ಟಿಕ್ ಆರ್ ಪೇಂಟ್ ಅಂತ ಹೇಳ್ತೀವಿ. ಸೊ ಸಮ್ ಪ್ಲಸ್ ನೋ ಅಂದರೆ ನಿಮಗೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ಸಮ್ ನಾಟ್ ಅಂದರೆ ಸಮ್ ಸ್ಟಿಕ್ ಈಸ್ ನಾಟ್ ಪೇಂಟ್ ಅಂತ ಅರ್ಥ. ಸಮ್ ಸ್ಟಿಕ್ ಈಸ್ ನಾಟ್ ಪೇಂಟ್ ಅಂತ ಅರ್ಥ. ಇದರ ಪಾಸಿಬಿಲಿಟಿ ಏನಾಗಬೇಕು, ಅಥವಾ ಇದು ಯಾವ ರೀತಿ ಪಾಸಿಬಿಲಿಟಿಯಾಗಿ ಆಲಿಗೆ ಕನ್ವರ್ಟ್ ಆಗುತ್ತೆ ಅಂದರೆ ಸಮ್ ನಾಟ್ ಏನಿದೆ ಇದರ ರಿವರ್ಸ್. ಅಂದರೆ ಸಮ್ ಸ್ಟಿಕ್ ಈಸ್ ನಾಟ್ ಪೇಂಟ್ ಇರೋದು ಆಲ್ ಪೇಂಟ್ ಕ್ಯಾನ್ ಬಿ ಸ್ಟಿಕ್ ಈಸ್ ಎ ಪಾಸಿಬಿಲಿಟಿ ಅಂತ ಇದ್ರೆ ಕರೆಕ್ಟ್ ಆಗ್ತಾ ಇತ್ತು. ಇಲ್ಲೇನಾದ್ರು ಇದೆಯಾ ಆಲ್ ಪೇಂಟ್ ಕ್ಯಾನ್ ಬಿ ಸ್ಟಿಕ್ ಈಸ್ ಎ ಪಾಸಿಬಿಲಿಟಿ ಅಂತ ಇದೆಯಾ? ಇಲ್ಲ. ಸಮ್ ನಾಟ್ ಹೇಗಿದೆಯೋ ಹಾಗೆ ಪಾಸಿಬಿಲಿಟಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ಒನ್ ಫಾಲೋ ಆಗುತ್ತೆ, ಸೆಕೆಂಡ್ ಒನ್ ರಾಂಗ್ ಆಗ್ತಾ ಇದೆ. ಅಂದರೆ ಆಪ್ಷನ್ ಎ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್. ಸೊ ಇಲ್ಲಿ ನಿಮಗೆ ಈ ಕ್ವಶನಲ್ಲಿ ಎರಡೂ ಸಿಕ್ತು, ಸಮ್ ನಾಟ್ ಮತ್ತು ಸಮ್ ನಾಟ್ ರಿವರ್ಸ್ಡ್ ಎರಡೂ ಸಿಕ್ತು. ಸೊ ಸಮ್ ನಾಟ್ ಅಂದರೆ ಇಲ್ಲಿ ಫಸ್ಟ್ ಇದನ್ನು ಸಾಲ್ವ್ ಮಾಡಿದ್ರಲ್ವ, ಸಮ್ ಪ್ಲಸ್ ನೋ ಸ್ಟ್ರೈಟ್ ಅವೇ ಫಾಲೋ ಆಗ್ತೀರಾ, ಅದೇ ರೀತಿ ಸ್ಟಿಕ್ಕಿಂದ ಪೇಂಟಿಗೆ ಕನ್ಕ್ಲೂಷನ್ ಡ್ರಾ ಮಾಡ್ತೀರಾ, ಅದು ಸಮ್ ನಾಟ್. ನೀವು ಯಾವ ರೀತಿ ಮೂವ್ ಆಗಿರ್ತೀರೋ ಅದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಇಲ್ಲಿ ಕನ್ಕ್ಲೂಷನ್ ಡ್ರಾ ಯಾವ ರೀತಿ ಮಾಡಿದ್ರಿ, ನೀವು ಮೂವ್ ಆಗಿರೋದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಿದ್ರಿ, ಅದು ಸಮ್ ನಾಟ್ ರಿವರ್ಸ್ಡ್. ನೆಕ್ಸ್ಟು ಸಮ್ ನಾಟ್ ಮತ್ತು ಸಮ್ ನಾಟ್ ರಿವರ್ಸ್ ಇರೋದು ಆಲ್ ಯಾವ ರೀತಿ ಆಗುತ್ತೆ ಅಂದರೆ ಸಮ್ ನಾಟ್ ಏನಿರುತ್ತೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅದು ಆಲ್. ಸಮ್ ನಾಟ್ ರಿವರ್ಸ್ಡ್ ಏನಿರುತ್ತೆ ಅದರ ಆಪೋಸಿಟಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅದು ಆಲ್ ಆಗುತ್ತೆ. ಸ್ಟ್ರೈಟ್ ಅವೇ ಕನ್ಕ್ಲೂಷನಲ್ಲಿ ಆಲ್ ಅಂತ ಕೊಟ್ಟರೆ, ಸೊ ಸಮ್ ನಾಟ್ ಹೇಗಿದೆಯೋ ಹಾಗೆ ಆಲ್ ಅಂತ ಕೊಟ್ಟರೆ ಅದು ಅಪ್ಲೈ ಆಗಲ್ಲ. ಸೊ ಹಾಗಾಗಿ ಈ ಕ್ವಶನಲ್ಲಿ ನಿಮಗೆ ಫೋರ್ತ್ ಕ್ವಶನಿಗೆ ಆನ್ಸರು ಓನ್ಲಿ ಒನ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹಾಗಾದರೆ ಇದರಲ್ಲಿ ಫಿಫ್ತ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಸೆಟ್ ಆಫ್ ಕ್ವಶನ್ಸ್ ಆಗಿರುತ್ತೆ, ಹಾಗಾಗಿ 5 ಕ್ವಶನ್ಸ್ ಮಾತ್ರ ಇರುತ್ತೆ ನಿಮಗೆ, ಮೋರ್ ದೆನ್ 5 ಕ್ವಶನ್ಸ್ ಇರಲ್ಲ. ಆ 5 ಕ್ವಶನ್ಸನ್ನು ನೀವು ವಿತಿನ್ 2 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಫಿಫ್ತ್ ಕ್ವಶನ್ಸ್ ನೋಡೋದಾದರೆ ಸಮ್ ಕ್ಯಾನ್ವಾಸ್ ಆರ್ ಟೂಲ್, ಆಲ್ ಬ್ರಷ್ ಆರ್ ಟೂಲ್, ನೋ ಬ್ರಷ್ ಈಸ್ ಪೇಂಟ್ ಅಂತ ಇದೆ. ಫಸ್ಟ್ ಕನ್ಕ್ಲೂಷನಿಗೆ ಬಂದರೆ ಪಾಸಿಬಿಲಿಟಿ ಇದೆ ಕ್ಯಾನ್ ಬಿ ಅನ್ನೋದು. ಆಲ್ ಕ್ಯಾನ್ವಾಸ್ ಕ್ಯಾನ್ ಬಿ ಪೇಂಟ್. ಸೊ ಕ್ಯಾನ್ವಾಸ್ ಇಲ್ಲಿದೆ, ಪೇಂಟ್ ಇಲ್ಲಿದೆ. ಸೊ ಹಾಗಾದರೆ ನಾನು ಇಲ್ಲಿಂದ ಟೂಲ್ ಕ್ಯಾನ್ಸಲ್ ಮಾಡ್ಕೊಂಡೇ ಬರಬೇಕು. ಸೊ ಟೂಲ್ ಮತ್ತು ಟೂಲ್ ಕ್ಯಾನ್ಸಲ್ ಮಾಡ್ತೀನಿ. ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗ್ತಾ ಇದೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಮೂವ್ ಆಗಬೇಕು. ಅಂದರೆ ಆಲಿಂದ ಎಸ್ಸಿಗೆ ಮೂವ್ ಆಗಬೇಕು, ಎಯಿಂದ ಎಸ್ಸಿಗೆ ಮೂವ್ ಆದರೆ ಆಲ್ಫಾಬೆಟಿಕಲ್ ಆರ್ಡರ್ ಅದು. ಯಾಕಂದರೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗ್ತಾ ಇರೋದು ಇಲ್ಲಿ. ಆಲ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ ಆಯಿತು. ನೋ ಕನ್ಕ್ಲೂಷನಿಗೆ ನಿಮಗೆ ಒಂದು ಸಲ ನೋ ಕನ್ಕ್ಲೂಷನ್
ಬರ್ತಾ ಇದೆ ಅಂದರೆ ಸೊ ನೋ ಕನ್ಕ್ಲೂಷನಿಗೆ ನೆಕ್ಸ್ಟ್ ಏನೇ ಆ್ಯಡ್ ಮಾಡಿದ್ರು ನಿಮಗೆ ನೋ ಕನ್ಕ್ಲೂಷನ್. ಹಾಗಾಗಿ ನೋ ಕನ್ಕ್ಲೂಷನ್ ಅಂತ ಬಂದಾಗ ಯಾವುದೇ ಪಾಸಿಬಿಲಿಟಿ ಇದ್ದರೂ ಕೂಡ ಕರೆಕ್ಟ್. ಸೊ ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಒನ್, ಸಮ್ ಕ್ಯಾನ್ವಾಸ್ ಆರ್ ಬ್ರಷ್ ಈಸ್ ಎ ಪಾಸಿಬಿಲಿಟಿ. ಕ್ಯಾನ್ವಾಸ್ ಬ್ರಷ್ ಬರಬೇಕು ಅಂದರೆ ಕ್ಯಾನ್ವಾಸ್ ಟೂಲ್ ಕ್ಯಾನ್ಸಲ್ ಮಾಡಿಕೊಂಡು ಕ್ಯಾನ್ವಾಸ್ ಬ್ರಷ್ಷಿಗೆ ಬರಬೇಕು, ಬ್ರಷ್ಷಿಂದ ನೆಕ್ಸ್ಟು ನೀವು ಪೇಂಟಿಗೆ ಬರಬೇಕು, ಅಥವಾ ಕ್ಯಾನ್ವಾಸ್ ಮತ್ತು ಬ್ರಷ್ ಬರಬೇಕು ಅಂದರೆ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಯಾಕಂದರೆ ನಿಮಗೆ ಕಾಮನ್ ಸಿಗೋದಿಲ್ಲ. ಸೊ ಕ್ಯಾನ್ವಾಸ್ ಮತ್ತು ಬ್ರಷ್ ಬೇಕು ಅಂದರೆ ಟೂಲ್ ಕ್ಯಾನ್ಸಲ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಕ್ಯಾನ್ವಾಸ್ ಕ್ಯಾನ್ ಬಿ ಪೇಂಟ್ ಅಂತ ಹೇಳಿರೋದು ಕ್ಯಾನ್ವಾಸಿಂದ ಪೇಂಟಿಗೆ ಬಂದ್ರಿ, ಕ್ಯಾನ್ವಾಸ್ ಮತ್ತು ಬ್ರಷ್ ಅಂತ ಹೇಳಿರೋದ್ರಿಂದ ಕ್ಯಾನ್ವಾಸು ಬ್ರಷ್ ಟೂಲ್ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ನಿಮಗೆ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಸೊ ಎರಡೂ ಕೇಸ್ಗಳಲ್ಲಿ ನೋ ಕನ್ಕ್ಲೂಷನ್ನೇ ಸಿಗ್ತಾ ಇದೆ. ಹಾಗಾದರೆ ನೋ ಕನ್ಕ್ಲೂಷನ್ ಬಂದಾಗ ನಿಮಗೆ ಯಾವುದೇ ಪಾಸಿಬಿಲಿಟಿ ಕೊಟ್ಟರೂ ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಇ ಆನ್ಸರ್ ಬೋತ್ ಕನ್ಕ್ಲೂಷನ್ 1 ಆ್ಯಂಡ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ನೋ ಕನ್ಕ್ಲೂಷನ್ ಕೇಸ್ ಬಂತು ಅಂದರೆ ನಿಮ್ಮ ಆನ್ಸರ್ ಕೊಟ್ಟಿರೋದು ಯಾವುದೇ ಪಾಸಿಬಿಲಿಟಿ ಕೊಟ್ಟರು ಅದು ಕರೆಕ್ಟೇ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವಿಲ್ಲಿ ಜಸ್ಟ್ ನಿಮಗೊಂದು ಗೈಡೆನ್ಸ್ ಕೊಡ್ತೀವಿ ಅಥವಾ ಒಂದು ಜಸ್ಟ್ ಬೇಸ್ ಅಷ್ಟೇ, ಯಾವ ರೀತಿ ಸಿಲಾಗಿಸಮ್ಸ್ ಕ್ವಶನ್ಸ್ ಅಥವಾ ಪಾಸಿಬಿಲಿಟಿ ಕೇಸ್ ಯಾವ ರೀತಿ ಬರುತ್ತೆ ಅಂತ. ಇದರ ಬೇಸ್ ಮೇಲೆ ನೀವು ಜಾಸ್ತಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100% ಎಕ್ಸಾಮಲ್ಲಿ ನೀವು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಸೊ ಅಲ್ಲಿ ನಮ್ಮದೇ ಆದಂತಹ ಮೆಟೀರಿಯಲ್ ಸಿಗುತ್ತೆ. ಸೊ ಆ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಅಥವಾ ಅದರ ಬೇಸ್ ಮೇಲೆ ಮುಂಬರುವಂತಹ ಎಕ್ಸಾಮ್ಗಳಿಗೆ ನಿಮಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮುಂಬರುವಂತಹ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಸೊ ಆ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.